ಸೋಮಣ್ಣವ್ರೆ ನಮಸ್ಕಾರ. ಈ ಕಡೆ ಬಾಪ. ಇವರು ಕೇರಳದವರು. ಏನಪ್ಪ ನಿನ್ನ ಹೆಸರು? ಹೆಸರು ಗೋಕುಲ್ ಅಂತ ಈ ವ್ಯಕ್ತಿ ಹೆಸರು. ಈ ವ್ಯಕ್ತಿ ಬಂದು ಇದು ಕೇರಳ ಗಾಡಿಯಲ್ಲಿ ಡ್ಯೂಟಿ ಮಾಡ್ತಾ ಇರೋದು. ಅದು ಯಾವ ಥರ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂದರೆ, ಓಪನ್ ಮಾಡಿದ್ದು ನೋಡಿ, ರ್ಯಾಪಿಡೋದಲ್ಲಿ ಅದು ಯಾವುದು ಅಂತ ಹೇಳಿದ್ರೆ ನೋಡಿ, ನೋಡಿ ಇದು ಬಂದು KL 55 AG 1415 ಅಂದ್ಬಿಟ್ಟು, ಇದು ಬಂದು ಕೇರಳ ವೈಟ್ ಬೋರ್ಡ್ ಗಾಡಿ. ಇದು ನೋಡ್ಕೊಳ್ಳಿ, ಇದು ವೈಟ್ ಬೋರ್ಡ್ ಗಾಡಿ. ಸರಿ, ನಂಬರ್ ಏನೋ ಕಾಣ್ತಾ ಇಲ್ಲ, ಅದು ಕ್ಲೀನಾಗಿ. ಈ ನಂಬರ್ ನೋಡ್ಕೊಳ್ಳಿ ಕ್ಲೀನಾಗಿ ಸೋಮಣ್ಣ. ಇದು ಬಂದು ವೈಟ್ ಬೋರ್ಡ್ ಗಾಡಿ. ಅದರಲ್ಲಿ ರ್ಯಾಪಿಡೋ ಮಾಡ್ತಾ ಇದ್ದಾನೆ ನೀನು ನೋಡಿ, ರ್ಯಾಪಿಡೋ ಮಾಡ್ತಾ ಇದ್ದಾನೆ. ಇದೇ ವ್ಯಕ್ತಿ ಎಲ್ಲಿ ಪೊಲೀಸರಲ್ಲಿ ಹಂಗೆ ಹಿಂದೂ ತಗೋ ಸರ್. ದಯವಿಟ್ಟು ಬಾಡಿ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಇವರವೆಲ್ಲ ತುಂಬಾ ಅತಿ ಆಗ್ಬಿಟ್ಟೈತೆ ನೋಡಿ. ಕೇರಳ ಗಾಡಿ ಸ್ಟೇಷನ್ ಹತ್ರ ಕಾಕ್ಸ್ ನೋಡಿ, ಸ್ಟೇಷನ್ ಹತ್ರ ಕಾಕ್ಸ್ ನೋಡಿ. ರ್ಯಾಪಿಡೋದವನು ನೋಡಿ, ಈ ತರ ವೈಟ್ ಬೋರ್ಡ್ ಕಾರ್ಗಳಲ್ಲಿ, ಅದು KL ಕರ್ನಾಟಕ ಗಾಡಿನೂ ಅಲ್ಲ, KL ಬೇರೆ ರಾಜ್ಯದ ಗಾಡಿನ, ವೈಟ್ ಬೋರ್ಡ್ ಗಾಡಿಗಳನ್ನ ನನ್ನ ಮಕ್ಕಳು. ರಾಮಲಿಂಗ ರೆಡ್ಡಿ ಅವರೇ, ನಿಜವಾಗ್ಲೂ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರೋದಕ್ಕೆ ನಿಜವಾಗ್ಲೂ ಲಾಯಕ್ಕಿಲ್ರಿ. ನಿಜವಾಗ್ಲೂ ಲಾಯಕ್ಕಿಲ್ಲ. ನೀವು ಡ್ರೈವರ್ಗಳು ಪ್ಯಾನಿಕ್ ಬಟನ್ ಹಾಕಿಲ್ಲ, GPS ಹಾಕ್ಸಿಲ್ಲ, ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು. ಬರೀ ಯೆಲ್ಲೋ ಬೋರ್ಡ್ ಅವ್ರ ಮೇಲೆ ಬರೀ ಏರಿಕೆಗಳು ಮಾರ್ಕೊಂಡೆ ಬಂದ್ಬಿಟ್ರಿ ನೀವು. ಏನ್ರಿ ರಾಮಲಿಂಗ ರೆಡ್ಡಿ ಅವ್ರೆ, ಇದನ್ನೆಲ್ಲ ನಿಮ್ಮನ್ನ ಪ್ರಶ್ನೆ ಮಾಡಿ ಕೇಳೋರ್ನ ನೀವು FIR ಹಾಕ್ಸೋದು. ಲೀಲಾಜಾಲವಾಗಿ ರ್ಯಾಪಿಡೋ ಆ್ಯಪ್ನಲ್ಲಿ ನೋಡ್ರಿ, ವೈಟ್ ಬೋರ್ಡ್ ಗಾಡಿಗಳನ್ನ ಹಾಕೊಂಡು ಬಿಸ್ನೆಸ್ ಮಾಡ್ತವ್ರೆ. ಇಲ್ಲಿ ಯೆಲ್ಲೋ ಬೋರ್ಡ್ ಡ್ರೈವರ್ಗಳಿಗೆ ಟ್ಯಾಕ್ಸ್ ಕಟ್ಕೊಂಡು, ಇನ್ಶೂರೆನ್ಸ್ ಕಟ್ಕೊಂಡು, FC ಮಾಡಿಸ್ಕೊಂಡು, ನೀವು GPS ಪ್ಯಾನಿಕ್ ಬಟನ್ ಹಾಕು ಅಂದ್ರೆ ಅದನ್ನ ಹಾಕ್ಬೇಕು, ಸ್ಪೀಡ್ ಗವರ್ನರ್ ಹಾಕು ಅಂದ್ರೆ ಅದನ್ನ ಹಾಕ್ಬೇಕು, ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟು ಅಂದ್ರೆ ಅದನ್ನ ಕಟ್ಟಬೇಕು. ತೋರ್ಸ್ದಂಗೆಲ್ಲ ನೀವು ಯೆಲ್ಲೋ ಬೋರ್ಡ್ ಅವ್ರನ್ನ ಲೂಟಿ ಹೊಡಿತಾ ಇದ್ದೀರಾ ನೋಡಿ. ರಾಜ ರೋಷವಾಗಿ ಹೊಡಿತವ್ರೆ ವೈಟ್ ಬೋರ್ಡ್ ಕಾರ್ಗಳಲ್ಲಿ ನೋಡಿ. ಪಾಪ ಡ್ರೈವರ್ಗಳು ಸಂಪಾದನೆ ಆಗ್ತಿಲ್ಲ ಅಂತೇಳಿ ನಾವುಗಳು ಗಾಡಿಗಳು ಬಂಡವಾಳ ಹಾಕಿ ಡ್ರೈವರ್ಗಳನ್ನಿಟ್ಟು ಸಂಪಾದನೆ ಆಗ್ತಿಲ್ವಲ್ಲಪ್ಪ ಅಂತ ನಾವುಗಳು ಒದ್ದಾಡ್ತಾ ಇದ್ರೆ, ರ್ಯಾಪಿಡೋದ ನೋಡ್ರಿ, ಕೇರಳ ಗಾಡಿಲಿ ವೈಟ್ ಬೋರ್ಡ್ ಕಾರಲ್ಲಿ ಈ ತರ ಸೇವೆ ನಡೆಸ್ಕೊಂಡು ಹೋಗ್ತಾ ಇದ್ರೆ, ಝೂಮ್ ಅಂತೆ, ಬ್ಲಾಬ್ಲಾ ಅಂತೆ, ಕ್ವಿಕ್ ರೈಡ್ ಅಂತೆ, ಇವೆಲ್ಲ ವೈಟ್ ಬೋರ್ಡ್ ಅಲ್ಲಿ ರನ್ ಆಗ್ತಾ ಇದಾವೆ. ಅದ್ ಯಾವ ಬಾಯಲ್ಲಿ ಹೇಳ್ತೀರಿ ನೀವು ಇಲಾಖೆಯವರು? GPS ಪ್ಯಾನಿಕ್ ಬಟನ್ ಹಾಕ್ಬೇಕು ಅಂತ ಯಾವ ಬಾಯಲ್ಲಿ ಹೇಳ್ತೀರಾ? ಯೆಲ್ಲೋ ಬೋರ್ಡ್ ಅವ್ರಿಗೆ ಸಂಪಾದನೆಗೆ ದಾರಿ ಮಾಡ್ಕೊಡ್ಬೇಕು, ಸಂಪಾದನೆಗೆ ಅನುಕೂಲ ಮಾಡ್ಕೊಡ್ಬೇಕು. ಆ ರೀತಿ ಅನುಕೂಲ ಎಲ್ಲ ಮಾಡ್ಕೊಟ್ಟು ಹಿಂಗಲ್ಲ ಹಿಂಗ್ ಮಾಡ್ರಿ, ಹಿಂಗ್ ಮಟ್ರಿ ಅಂದ್ರೆ ಎಲ್ಲ ಕೇಳ್ತಾರೆ. ಸಂಪಾದನೆಗೆಲ್ಲ ಕುತ್ತುನ್ ತರೋ ಅಂತ ರೀತಿಲಿ ಮಾಡ್ಬಿಟ್ಟು ರಾಜಾರೋಷವಾಗಿ ಅಕ್ರಮವಾಗಿ ದಂಧೆ ನಡೆಸ್ಕೊಂಡು ಲೂಟಿ ಮಾಡ್ಕೊಂಡು ತಿನ್ನೋರು ರಾಜಾರೋಷವಾಗಿ ತಿಂತವ್ರೆ. ಈ ತರ ಯೆಲ್ಲೋ ಬೋರ್ಡ್ ಕಮರ್ಷಿಯಲ್ ವೆಹಿಕಲ್ಗಳನ್ನ ಹಾಕೊಂಡು ನೀವು ಏರೋ ಅಂತ ಎಲ್ಲ ತೊಂದರೆಗಳನ್ನ ಏರಿಸ್ಕೊಂಡು ಅನುಭವಿಸುವಂತವ್ರು ಡ್ರೈವರ್ಗಳು. ಈ ಪರಿಸ್ಥಿತಿಲಿ ಡ್ರೈವರ್ಗಳು ಒದ್ದಾಡ್ತವ್ರೆ. ಸ್ಟೇಷನ್ ಹತ್ರ ಕರ್ಕೊಂಡ್ ಬಂದಿದೀವಿ. ಈ ಗಾಡಿನ ಒಟ್ನಲ್ಲಿ RTOಗಂತೂ ಸರೆಂಡರ್ ಮಾಡಿಸ್ಬೇಕು. ನೋಡೋಣ. ಮುಂದಕ್ಕೆ ಹಾಕ್ಸಿ, ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹಾಕ್ಸು ಅವನ್ನ, ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹಾಕ್ಸಿ ಹೇಳ್ತೀನಿ. ಎಷ್ಟು ಸಂಪಾದನೆ ಮಾಡೋದು ಇಲ್ಲಿವರೆಗೂ ಅವನು? ಮೊಬೈಲ್ ಕೊಡಪ್ಪ. ಎಷ್ಟು ಸಂಪಾದನೆ ಮಾಡಿದ್ಯಾ? ಸ್ಟೂಡೆಂಟಾ ನೀನು? ತಮಿಳ? ಕೇರಳ ಗಾಡಿ ತಮಿಳ್ ಡ್ರೈವರ್ ನೀನು? ಕೇರಳದವರೇ. ಬಟ್ ತಮಿಳ್
ಕನ್ನಡ ಬರಲ್ಲ ಅಣ್ಣ ವಾರಕ್ಕೆ 8,000 ಹಾ 7,000. ಆಯ್ತಾಯ್ತಾಯ್ತು ನಡಿ ಅಲ್ಲಿ ಸ್ಟೇಷನ್ ಅಲ್ಲಿ ಏನ್ ಹೇಳ್ತಾರೆ ನೋಡ ನೋಡಿ. ನಾನು ಇರ್ಲಿಲ್ಲ, ನಮ್ ಡ್ರೈವರ್ ಹತ್ರ ಗಾಡಿ ಕಿತ್ಕೊಂಡು ಓಡ್ ಬಂದಿದ್ದೀನಿ, ಕೊಡಿಲ್ 1 ನಿಮಿಷ ಓಡ್ ಬರ್ತೀನಿ ಅಂತ. ಇರ್ಲಿ ನಡಿ ಸ್ಟೇಷನ್ಗೆ ಹೋಗೋಣ, ಅವ್ನ ಗಾಡಿ ಸೈಜ್ ಮಾಡಿಸ್ಬಿಟ್ಟು. ಒಬ್ಬನಿಗೆ ಬುದ್ಧಿ ಕಲಿಸಿದ್ರೆ 10 ಜನ ಬುದ್ಧಿ ಕಲಿತಾರ, ಕಲಿಸ್ಬೇಕು. ನೋಡಿ ಏನು ಕೇರಳ ಗಾಡಿ ವೈಟ್ ಬೋರ್ಡ್ ಅಲ್ಲಿ ರ್ಯಾಪಿಡೋ ಡ್ಯೂಟಿ ಮಾಡ್ತಾ ಇದ್ದ ಈ ವ್ಯಕ್ತಿನ ಕರ್ಕೊಂಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಫೈನ್ ಹಾಕ್ಸೋ ಅಂತ ಕೆಲಸ ಮಾಡಿದೀವಿ. ಕಾರಣ ಏನು ಅಂದ್ರೆ ರಾತ್ರಿ ಆಗಿರೋ ಸಂದರ್ಭ, ಈ ಗಾಡಿನ RTO ತಗೊಂಡು ಹೋಗ್ಬೇಕು. RTO ಇಷ್ಟೊತ್ತಲ್ಲಿ ಇರೋದಿಲ್ಲ. RTO ಇಷ್ಟೊತ್ತಲ್ಲಿ ಇರದೇ ಇರೋ ಕಾರಣ ನಮಗೆ ಬೇರೆ ದಾರಿ ಇರಲಿಲ್ಲ. ಹಂಗಾಗಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಈ ಗಾಡಿನ ದಂಡ ಹಾಕ್ಸೋ ಅಂತ ಕೆಲಸ ಮಾಡಿದೀವಿ. ರ್ಯಾಪಿಡೋದವನು ನೋಡಿ ಎಲ್ಲೋ ಬೋರ್ಡಲ್ಲಿ ಸಂಸ್ಥೆ ನಡೆಸ್ತೀವಿ ಅನ್ಕೊಂಡು ವೈಟ್ ಬೋರ್ಡ್ 2 ವೀಲರು, ವೈಟ್ ಬೋರ್ಡ್ ಕಾರ್ಗಳು ಈ ಥರಕ್ಕೆ ಇಳಿದ್ಬಿಟ್ಟವನೆ. ನಮ್ಮ RTO ಇಲಾಖೆ ಅಂತೂ ನಿಜವಾಗ್ಲೂ ಬರೀ ಲೂಟಿ ಮಾಡ್ಕೊಂಡು ತಿನ್ನೋದ್ರಲ್ಲೇ ಇವ್ರಿಗೆ ಸಾಕಾಗ್ಬಿಡೈತೆ. ಇವ್ರನ್ನೆಲ್ಲ ಸದೆ ಬಡಿಯೋ ಅಂತ ಕೆಲಸ ಇವ್ರು ಯಾರು ಮಾಡ್ತಿಲ್ಲ. ಸೊ ಹಂಗೆ ಹಿಡ್ಕೊ, ಇದೇ ಫಸ್ಟ್ ಇದೇ ಲಾಸ್ಟ್. ಇನ್ನೊಂದ್ಸರಿ ಮಾಡ್ತೀಯಾ? ಇನ್ನೊಂದ್ಸರಿ ಮಾಡಿದ್ರೆ RTOಗೆ ನಾವೇ ತಗೊಂಡೋಗ್ತಾರೆ. ಇದು ಹೋಗು ಇರ್ಲಿ ಬಿಡು, ಹಂಗೆ ಹಿಡ್ಕೊ ನೋಡಿ. ಝೂಮ್ ಆಗ್ಬೋದು, ಬ್ಲಾಬ್ಲಾ ಆಗ್ಬೋದು, ಕ್ವಿಕ್ ರೈಡ್ ಆಗ್ಬೋದು, ಇವರೆಲ್ಲ ವೈಟ್ ಬೋರ್ಡಲ್ಲೇ ಬಿಸ್ನೆಸ್ ನಡೆಸ್ತಾ ಇರೋದು. ಇದ್ರ ಸಂಬಂಧ ಎಷ್ಟು ಹೇಳಿದ್ರು ಕೂಡ ರಾಮಲಿಂಗಾರೆಡ್ಡಿ ಅವ್ರಿಗೂ ಗೊತ್ತು ಯಾವ್ಯಾವ ಆ್ಯಪ್ ಸಂಸ್ಥೆಗಳಲ್ಲಿ ವೈಟ್ ಬೋರ್ಡ್ ಗಾಡಿಗಳು ಓಡ್ತಾ ಇದಾವೆ ಅಂತ. ಆ ಅಪ್ಪರಿಗೂ ಚೆನ್ನಾಗಿ ಗೊತ್ತಿದ್ರು ಕೂಡ ಅವ್ರ ಮೇಲೆ ಏನೂ ಆಕ್ಷನ್ ತಗೊಂಡಿಲ್ಲ. ಮತ್ತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಫೋನ್ ಮಾಡ್ತಾರೆ ವೈಟ್ ಬೋರ್ಡ್ ಸಂಸ್ಥೆಯವ್ರ ಜೊತೆಗೆ ಒಂದು ಸಿಟ್ಟಿಂಗ್ ಕೊಟ್ಟು ಮೀಟಿಂಗ್ ಮಾಡಿ ಅಂತ. ಇದೆಲ್ಲ ನಡೆದಿದ್ದಾವೆ ಘಟನೆಗಳು. ಇಲ್ಲ ಅನ್ಬಿಡ್ಲಿ ರಾಮಲಿಂಗಾರೆಡ್ಡಿ ಅವರು. ಎಲ್ಲ ಗೊತ್ತಿದ್ದು ಕೂಡ ಎಲ್ಲೋ ಬೋರ್ಡ್ ಅವ್ರ ಮೇಲೆ ತೊಂದರೆ ಕೊಟ್ಕೊಂಡು ಎಲ್ಲೋ ಬೋರ್ಡ್ ಅವ್ರ ಜೀವನ ಹಾಳು ಮಾಡ್ತಾ ಇದ್ದೀರ ಹೊರತು ಇವ್ರನ್ನೆಲ್ಲ ದಂಧೆ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರ್ರಿ ಬೆಂಗಳೂರಿನಲ್ಲಿ ಅನ್ಕೊಂಡು ಬಿಟ್ಬಿಟ್ಟವ್ರೆ. ಇದು ದುರ್ದೈವ ಆಗಿರೋದು. ಬಡ್ಡಿ ಮಗನ್ ಲಕ್ ಚೆನ್ನಾಗಿತ್ತು, ನೈಟ್ ಟೈಮ್ ತಗ್ಲಾಕೊಂಡ ಟ್ರಾಫಿಕ್ ಫೈನ್ ಬಿದ್ದೈತೆ. ಡೇ ಆಗಿದ್ದಿದ್ರೆ RTOದಲ್ಲಿ ಖಂಡಿತ ಸೀಸ್ ಮಾಡೋವರೆಗೂ ಬಿಡ್ತಾ ಇರಲಿಲ್ಲ ಆ ಗಾಡಿನ. ಅವ್ನು RC ಓನರ್ ಬಂದು ಟಿಪ್ಪರ್ಲಾಗ ಹೊಡೆದ್ರು ಆ ಗಾಡಿ ಅಲ್ಲಿಂದ ಎತ್ತಕ್ಕಾಯ್ತಾ ಇರಲ್ಲ. ಆ ಕೆಲಸ ಆಗಿರೋದು. ಬಡ್ಡಿ ಮಗನ ಹಣೆ ಬರ ಚೆನ್ನಾಗೈತೆ, ಹಂಗಾಗಿ ಆಗಿದೆ. ಇರ್ಲಿ ಬಿಡು, ತೆಗಿತೀವಿ ಸರ್, ತೆಗಿತೀವಿ.